ಕಡಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ಆಗ್ರಹ. ರೈತ ಸಂಘದಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಇಂದು ಗದಗ ಜಿಲ್ಲೆ ಸೇರಿದಂತೆ ರಾಜ್ಯದಂತ ಹಿಂಗಾರು ಹಂಗಾಮಿನಲ್ಲಿ ಕಡಲೆ ಬೆಳೆಯಾಗಿದ್ದು ಈಗಾಗಲೇ ರೈತರು ಕಡಲೆ ಕಟಾವು ಮಾಡಲಾಗಿದೆ. ಕೂಡಲೇ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಗದಗ ಜಿಲ್ಲೆಯಾದಂತ ಕಡಲೆ ಖರೀದಿ ಕೇಂದ್ರ ಆರಂಭಿಸಬೇಕೆಂದು ಒತ್ತಾಯಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಹಾಗೂ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಎಚ್ ಬಾಬ್ರಿ ಇವರ ನೇತೃತ್ವದಲ್ಲಿ ಗದಗ ಜಿಲ್ಲಾ ಕಚೇರಿಯಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ದುರ್ಗೇಶ್ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮನವಿ ಪತ್ರ ಸ್ವೀಕರಿಸಿದ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ಮನವಿ ಪತ್ರವನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಳಿಸಿಕೊಡುವುದಾಗಿ ಭರವಸೆ ನೀಡಿದರು. ಪ್ರತಿ ಕ್ವಿಂಟಾಲ್ ಕಡಲೆಗೆ 10,000 ರೂಪಾಯಿ ಹೊಸ ಬೆಂಬಲ ಬೆಲೆ ನಿಗದಿ ಮಾಡಿ ರೈತರಿಂದ 50 ಕ್ವಿಂಟಾಲ್ ಕಡಲೆ ಕಾಳನ್ನು ಬೆಂಬಲ ಬೆಲೆಯಲ್ಲಿ ಸರ್ಕಾರ ಖರೀದಿಸಬೇಕು. ಕಳೆದ ವರ್ಷ ಕೇಂದ್ರ ಸರ್ಕಾರ ಆದೇಶಿಸಿದ ಹಳೆ ಬೆಲೆಯನ್ನು ರದ್ದುಗೊಳಿಸಿ ಹೊಸ ಬೆಲೆಗೆ ಕಡಲೆ ಖರೀದಿಸಬೇಕು. ಹಳೆ ಬೆಲೆ ಕೂಲಿ ಕಾರ್ಮಿಕರ ಖರ್ಚಿಗೂ ಸಾಲುವುದಿಲ್ಲ. ಕೂಡಲೇ ಹೊಸ ಬೆಲೆ ಆದೇಶಿಸಿ ರೈತರ ಕಡಲೆ ಕಾಳನ್ನು ಖರೀದಿಸಬೇಕೆಂದು ಮನವಿ ಸಲ್ಲಿಸಿದ್ದಾರೆ. ತ್ವರಿತ ಪಾವತಿ ಕಡಲೆ ಖರೀದಿಸಿದ 1 ತಿಂಗಳೊಳಗೆ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮಾವಣೆ ಮಾಡಬೇಕು. ಸಮಯೋಚಿತವಾಗಿ ಖರೀದಿ ಕೇಂದ್ರ ಆರಂಭ. ರೈತರು ಮಾರುಕಟ್ಟೆಗೆ ಧಾನ್ಯ ತಂದ ಮೇಲೆ ಖರೀದಿ ಕೇಂದ್ರ ತೆರೆಯುವುದರಲ್ಲಿ ಅರ್ಥವಿಲ್ಲ. ಸರ್ಕಾರ ಇನ್ನೊಂದು ವಾರದೊಳಗೆ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕೆಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡ ಬಸವರಾಜ್ ಹೂಗಾರ್, ಮುಂಗಾರು ಹಂಗಾಮಿನಲ್ಲಿ ರೈತರು ಬೆಳೆದ ಹೆಸರು ಬೆಳೆಗೆ ಬೆಂಬಲ ಪ್ರಯೋಜನವಾಗಲಿಲ್ಲ. ಈಗ ಮೆಕ್ಕೆಜೋಳದ ಬೆಂಬಲ ಬೆಲೆಯಲ್ಲಿಯೂ ಕೂಡ ದಿನಕ್ಕೊಂದು ಹೊಸ ಆದೇಶ ಹೊರಡಿಸಿ ಸರ್ಕಾರದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈಗಾಗಲೇ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ. ಈ ವರ್ಷ ರೈತರು ಹಿಂಗಾರು ಹಂಗಾಮಿನಲ್ಲಿ ಬೆಳೆದಿರುವ ಕಡಲೆ ಬೆಳೆಯನ್ನು ಕಟಾವು ಮಾಡಿದ್ದಾರೆ. ಶೀಘ್ರದಲ್ಲಿ ಸರ್ಕಾರ ಇನ್ನೊಂದು ವಾರದೊಳಗೆ ಕಡಲೆ ಕಾಳನ್ನು ಬೆಂಬಲ ಬೆಲೆಯಲ್ಲಿ ಖರೀದಿಸಬೇಕೆಂದು ಒತ್ತಾಯಿಸಿ ಮನವಿ ಸಲ್ಲಿಸಲಾಗಿದೆ. ಈ ವೇಳೆಯಲ್ಲಿ ಸರ್ಕಾರದಿಂದ ಕಡಲೆ ಖರೀದಿ ತೆರೆಯಲು ವಿಳಂಬವಾದರೆ ಮುಂದಿನ ದಿನಮಾನದಲ್ಲಿ ರೈತ ಸಂಘದಿಂದ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ 85 ನ್ಯೂಸ್ ಬಾಕ್ಸ್ ಕನ್ನಡ, ಗದಗ್. ಏನಪ್ಪಾ ಅಂತಂದ್ರ ಈಗಾಗಲೇ ರೈತರು ಕಡ್ಲಿ ಬೆಳೆ ಬಂದ್ಬಿಟ್ಟೈತಿ. ಈಗ ಆದಷ್ಟು ಬೇಗ ಕಡ್ಲಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಈಗ ಒಂದು ಖರೀದಿ ಕೇಂದ್ರವನ್ನ ಆದಷ್ಟು ಬೇಗ ತೆಗಿಬೇಕು. ಯಾಕಂದ್ರ ನಮಗ ಮೆಕ್ಕೆಜೋಳದಾಗ ರೈತರಿಗೆ ಅನ್ಯಾಯ ಆಗ್ಬಿಟ್ಟೈತಿ. ಅದಕ್ಕೆ ಈಗ ಅಡ್ವಾನ್ಸ್ ಆಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಮತ್ತು ಹೊಳ್ಳಿ ಈಗ ನಮ್ಮ ಮಾಧ್ಯಮದ ಮುಖಾಂತರನು ತಿಳಿಸ್ತಾ ಇದ್ದೀವಿ. ಈಗ ಆದಷ್ಟು ಬೇಗ ಕಡ್ಲಿ ಖರೀದಿ ಕೇಂದ್ರ ತೆಗಿಬೇಕು, ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕು ಅಂತ ನಾನು ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೇನೆ. ತಮ್ಮ ಹೆಸರು? ಬಸವರಾಜ್ ಹುಗಾರು, ರೈತ ಸಂಘದ ಅಧ್ಯಕ್ಷರು. ನಾವು ಗದಗ ಜಿಲ್ಲಾಧಿಕಾರಿ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿ ಸಲ್ಲಿಸಿದ್ವಿ. ಕಡ್ಲಿ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕಂತೇಳಿ. ಈಗ ಆಲ್ರೆಡಿ ಹಿಂದ ಏನು ಕಳೆದ ವರ್ಷ ಏನಾಗೈತಿ, ಸರ್ಕಾರ 5,000 ಚಿಲ್ಲರೆ ಮಾಡಿ ರೈತರನ್ನ ಕಂಗಾಲ್ ಮಾಡೈತಿ. ಈ ಸಲ ನಾವು ಆ ರೀತಿ ಆಗ್ಬಾರ್ದು. ಈಗ ಆಳಿಂದ ಕೂಲಿ ಎಣ್ಣೆ ಖರ್ಚು ಎಲ್ಲ ಖರ್ಚು ವೆಚ್ಚ ಹಾಕಿ ಭಾಳಷ್ಟು ಬಿತ್ತನೆ ಖರ್ಚು ಮಾಡಿ ಭಾಳಷ್ಟು 1 ಎಕರೆಗೆ 30,000 ರಿಂದ 40,000 ರೂಪಾಯಿ ಖರ್ಚು ಮಾಡಿ ರೈತರು ಹಾಳಾಗ್ಯಾರ. ಈ ಶೀಘ್ರದಲ್ಲಿ ನಮ್ಗೆ ಏನಪ್ಪ ಈಗ ಹಿಂದಲ್ದು ರದ್ದುಗೊಳಿಸಿ, ಕೇಂದ್ರ ಸರ್ಕಾರ ರದ್ದುಗೊಳಿಸಿ ಹೊಸ ಬೆಲೆಯನ್ನ ಈಗೇನ 10,000 ರೂಪಾಯಿ 1 ಕ್ವಿಂಟಲ್ ಮಾಡ್ಬೇಕು. ಅದ್ರ ಜೊತೆಗೆ ನಮ್ಗೆ ಒಬ್ಬ ರೈತರಿಂದ 50 ಕ್ವಿಂಟಲ್ ಕಡ್ಲಿನ ಖರೀದಿ ಮಾಡ್ಬೇಕು. ಎಲ್ಲ ಕಡ್ಲಿ ಹೋದ್ಮೇಲೆ ಈಗೇನು ಹೆಸರು ಹೋದ್ ನೋಡಿ, ಹೆಸರು ಹೋದ್ವು ಮೆಕ್ಕೆಜೋಳ ದಿನಕ್ಕೊಂದು ಆದೇಶ ಮಾಡಿದ್ರೆ ಆ ಟೈಪ್ ಆದೇಶ ಮಾಡೋದಲ್ಲ. ಶೀಘ್ರದಲ್ಲಿ ಕಡ್ಲಿ ಖರೀದಿ ಕೇಂದ್ರ ಈ ವಾರದಾಗ ನೋಂದಣಿ ಪ್ರಕ್ರಿಯೆ ಮಾಡಿ ಖರೀದಿ ಕೇಂದ್ರ ಶೀಘ್ರದಲ್ಲಿ ತೆರೆದು ಅನುಕೂಲತೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಈ ಮಾಧ್ಯಮ ಮೂಲಕ ನಮ್ಮ ಮನವಿ ಮಾಡ್ತೇನೆ. ಸರ್, ಇಂದು ಗದಗ ಜಿಲ್ಲಾದ್ಯಂತ ಎಲ್ಲಾ ರೈತರು ಹಿಂಗಾರ ಹಂಗಾಮಿನ ಕಡಲೆ ಬಿತ್ತನೆ ಮಾಡಿದ್ರು. ಅದು ಈಗಾಗಲೇ ಕಟಾವಿನ ಹಂತಕ್ಕೆ ಬಂದೈತೆ. ಕೆಲವೊಂದಿಷ್ಟು ರೈತರು ಹಾಲೆ ಕಟಾವು ಮಾಡಕ್ ಕುಂತಾರ. ಮಾನ್ಯ ನಾವು ಇಂದು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಮನವಿ ಕೊಟ್ಟಿವಿ.
ಯಾವ ಮನವಿ ಕೊಟ್ಟಿವಪ್ಪ ಅಂದ್ರ ಕಡ್ಲಿಗೆ ಸೂಕ್ತವಾದ ಬೆಂಬಲ ಬೆಲೆ ಘೋಷಣೆ ಮಾಡಿ ಅದಕ್ಕ ಖರೀದಿ ಕೇಂದ್ರ ಜಿಲ್ಲಾದ್ಯಂತ ಎಲ್ಲಾ ಹೋಬಳಿ ಮತ್ತು ತಾಲೂಕು ಮಟ್ಟದಲ್ಲಿ ಖರೀದಿ ಕೇಂದ್ರ ಶೀಘ್ರದಲ್ಲೇ ಪ್ರಾರಂಭ ಮಾಡಿ ರೈತರಿಂದ ನೋಂದಣಿ ಕಾರ್ಯ ಇದೇ ತಿಂಗಳ ಪ್ರಾರಂಭ ಮಾಡ್ಬೇಕು. ಅಂದಾಗ ಮಾತ್ರ ನಮ್ಮ ರೈತರ ಕಡ್ಲಿ ಈ ಖರೀದಿ ಕೇಂದ್ರ ತಲುಪ್ತಾವು. ಇಲ್ಲಿಲ್ಲ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಸರ, ಕಡ್ಲಿ ಎಲ್ಲಾ ರೈತರು ಒಕ್ಕಣಿ ಮಾಡಿ ಯಾವ್ದೋ ಒಬ್ಬ ದಲ್ಲಾಳಿಗಳ ಮೂಲಕ ಅವನ ಕೈ ಸೇರಿ ಅವ ಗೋಡೌನ್ ತುಂಬ್ಕೊಂಡು ದೊಡ್ಡ ರೇಟ್ ಬಂದಾಗ ಅವ ಮಾರ್ತಾನ. ಇಂಥದ್ದಾಗಬಾರ್ದು. ಯಾಕಪ್ಪ ಅಂದ್ರ ರೈತರು ಈ ಮಾಲ್ ಈ ತಿಂಗಳ ಇನ್ನೇನು ಜನವರಿ ಎಂಡ್ನಲ್ಲಿ ಎಲ್ಲಾ ರೈತರ ಕಡ್ಲಿ ಕಟಾವ್ ಮಾಡ್ತಾರ. ಈ ಕಟಾವ್ ಮಾಡಿದಂತ ಕಡ್ಲಿ ಈ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ಎಲ್ಲಾ ರೈತರು ತಗೊಂಡು ಖರೀದಿ ಕೇಂದ್ರಕ್ಕೆ ಹಾಕ್ತಾರ. ಇಲ್ಲಿಲ್ಲ ಅಂದ್ರ ರೈತರು ಸಾಲ ಸೂಲ ಮಾಡಿರ್ತಾರ, ಸಾಲ ತೀರ್ಸಲಾಗದಕ್ಕ ಯಾವ್ದೋ ಒಬ್ಬ ದಲಾಳಿಗೆ ಬಾಯಿ ಸಿಕ್ಕಂತ ರೇಟ್ಗೆ ಮಾರಾಟ ಆಗತ್ತ. ಆಮೇಲೆ ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕಪ್ಪ ಅಂದ್ರ ಹಳೆಯ ಒಂದು ಏನ್ ಬೆಲೆಯನ್ನು ಘೋಷಣೆ ಮಾಡೈತಿಲ್ಲ ಅದನ್ನ ತೆಗೆದುಹಾಕ್ಬೇಕು. ಈಗ ಖರ್ಚು ಬಹಳ ಆಗಿದ್ದರಿಂದ ಕೇಂದ್ರ ಸರ್ಕಾರ ಅದನ್ನ ಹಳೆ ದರವನ್ನು ಕ್ಯಾನ್ಸಲ್ ಮಾಡಿ ಈ ವರ್ಷ ಕನಿಷ್ಠ ಪಕ್ಷ ಒಂದು 10,000 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಒಬ್ಬ ರೈತನಿಂದ ಕನಿಷ್ಠ ಒಂದು 50 ಕ್ವಿಂಟಲ್ ಕಡ್ಲಿ ಒಂದು ತಗೋಬೇಕಂತಂದು ನಾವು DC ಅವರ ಮೂಲಕ ಮನವಿಯನ್ನು ಸಲ್ಲಿಸಿದ್ದೇವೆ ಸರ್. ನಮ್ಮ ಹೆಸರು ಯಲ್ಲಪ್ಪ ಬಾಬ್ರಿ.